ಒಂದೇ ಒಂದು ಮಂಗಳಮುಖಿ ತಪ್ಪು ಮಾಡಿದ್ರೆ ಇಡೀ ಸಮುದಾಯದ ಮೇಲೆ ಕೈ ತಟ್ಟಬೇಕು, ಕೈ ಮಾರ್ಕೊಂಡು ತಿನ್ನೋರು ಅಂತ್ಯ ನಾನು ಮಾಡ್ತೇನೆ ಅಂತಾನೆ ಈ ಮೂವಿಲಿ ತೋರಿಸಿರೋದು ಮೇಡಮ್. ಇನ್ನು ನಮ್ಮ ಹಾವಳಿಗಳು ನಿಮಗೆ ಗೊತ್ತಲ್ಲ ಮೇಡಮ್, ನಮ್ಮ ಜೀವನ ಇದಕ್ಕೆ ಮೇಡಮ್ ನಾವು ಹುಟ್ಟಿರೋದು. ಭಿಕ್ಷಾಟನೆ ಅದು ಇದು ಸೆಕ್ಸ್ ವರ್ಕ್. ದೇವರು ಅವರಿಗೆ ಅನ್ಯಾಯ ಮಾಡಲಿಲ್ಲ. ಯಾಕೆ ನಾವೆಲ್ಲ ಕೇವಲ ಏನು ನಾವೆಲ್ಲ ಕೈ ತಟ್ಟೋರು, ಭಿಕ್ಷೆ ಬೇಡವರು, ಕೈ ಮಾರ್ಕೊಂಡು ತಿನ್ನೋರು, ಅದನ್ನ ನೋಡ್ತಿದ್ದೀರಾ ನಮ್ಮನ್ನ. ನೋಡ್ಕೊಳ್ಳಿ, ನಮ್ಗೆ ಈ ತರ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ ಬದುಕು ಏನಾಗುತ್ತೆ? ಕೈ ತಟ್ಟಬೇಕು. ಕೈ ತಟ್ಟಬೇಕು, ಏನಾಗುತ್ತೆ ನಮಗೆ? ಕೈ ತಟ್ಟಬೇಕು. ಏನಿಲ್ಲ, ಜೀವನ ಇಷ್ಟೇ ನಮ್ದು. ಹೌದು, ಕೊಡ್ತಾ ಇದೀರಮ್ಮ. ಕೈ ತಟ್ಟಬೇಕು ಮೇಡಮ್. ಈ ಸಮುದಾಯ ಚೇಂಜ್ ಆಗೋದು ಯಾವಾಗ ಹೇಳಿ? ಎಲ್ಲ ಗೃಹ ಪ್ರವೇಶದಲ್ಲಿ ತೊಂದರೆ ಕೊಡ್ತಾರೆ, ಮಂಗಳಮುಖಿ ಅಂತಾರೆ, ಇನ್ನು ಸಣ್ಣ ಪುಟ್ಟ ಅಲ್ಲಿ ನಿಂತ್ಕೊಂತಾರೆ ಇಲ್ಲಿ ನಿಂತ್ಕೊಂತಾರೆ ಅಂತ. ಒಂದೇ ಒಂದು ಮಂಗಳಮುಖಿ ತಪ್ಪು ಮಾಡಿದ್ರೆ ಇಡೀ ಸಮುದಾಯದ ಮೇಲೆ ಅಪರಾಧ ಹಾಕ್ತಾರೆ. ಅದೇ ಹೆಂಗಸರು ಒಬ್ರು ತಪ್ಪು ಮಾಡಿದ್ರೆ ಹೆಂಗಸರ ಮೇಲೆ ಫುಲ್ ಅಪರಾಧ ಹಾಕ್ತಾರ? ಹಾಕಲ್ಲ. ಗಂಡಸರ ಮೇಲೆ ಹಾಕಿದ್ರೆ ಇಡೀ ಸಮುದಾಯ ಗಂಡಸರ ಮೇಲೆ ಅಪರಾಧ ಹಾಕ್ತಾರೆ. ಇಡೀ ಗಂಡಸರ ಮೇಲೆ ಅಪರಾಧ ಹಾಕ್ತಾರೆ. ಜನವರಿ 1 ಹಾಕಲ್ಲ. ಇಡೀ ಸಮುದಾಯದ ಮೇಲೆ ಅಪರಾಧ ಹಾಕ್ತಾರೆ. ಇವಾಗ ನಾವು ಕೇಳೋದು ಏನ್ ಗೊತ್ತಾ ಮೇಡಮ್? ಇಡೀ ಸಮುದಾಯನೇ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡಿದೀವಿ, ಬರ್ಲಿ ತೋರಿಸ್ಲಿ ನಮ್ಮ ಒಳ್ಳೆತನ ಬೆಳೆಸ್ಲಿ. ಅಲ್ಲಲ್ಲ ಒಂದ್ ನಿಮಿಷ ಮೇಡಮ್, ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಹೇಳ್ತಿದೀವಿ, 5 ನಿಮಿಷ ನೀವು ಮಾಧ್ಯಮರನ್ನವ್ರು ಮರ್ತು ಬಿಟ್ಟು ಹೋಗಿ ಸಿನಿಮಾ ನೋಡಿ. ನೀವು ಹೇಳಿ ಇದು ತಪ್ಪು ಅಂದ್ರೆ ನಾವೆಲ್ಲರೂ ಈ ಕ್ಷಣನೇ ನಿಮ್ ಕಾಲ್ಗಳಿಗೆ ಬೀಳ್ತೀವಿ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಮೇಡಮ್. ಒಳ್ಳೆತನಕ್ಕೆ ಬೆಲೆ ಇದ್ದಿದ್ರೆ ಅಲ್ಲ, ನಾವು ಒಳ್ಳೆತನಕ್ಕೆ ಬೆಲೆ ಇದ್ದಿದ್ರೆ ನಮ್ಗಳಿಗೆ ಯಾಕೆ ಹಿಂಗೆ ಅಲ್ಸೋರು? ಯಾಕೆ ಇದು ಒಂದೇ ಥಿಯೇಟ್ರ್ ಕೊಡೋರು? ಮೇಡಮ್ ಎಲ್ಲ ಥಿಯೇಟ್ರಲ್ಲೂ ಪ್ರಚಾರ ಆಗೋದು ಮೇಡಮ್. ಬೆಲೆನೇ ಇಲ್ವಾ ಮೇಡಮ್ ನಮ್ಗಳಿಗೆ? ಯಾವಾಗ ಮೇಡಮ್? ಎಕ್ಸಾಂಪಲ್, ಭಿಕ್ಷಾಟನೆ ಮುಕ್ತ ಪ್ರದೇಶ ಆಗ್ಬೇಕು ಅಂತ ಅಂತಾರಲ್ಲ, ಯಾವಾಗ ಆಗುತ್ತೆ? ಸಮಾಜ ನಮ್ಮನ್ನ ಎಲ್ಲಿ ತನಕ ಅಕ್ಸೆಪ್ಟ್ ಮಾಡಲ್ವೋ ನಮ್ಮ ಸಮುದಾಯನ ಅಕ್ಸೆಪ್ಟ್ ಮಾಡಲ್ಲ. ಇದೇ ಜೀವನ ನಮ್ದು ಹೇಳಿ? ಇದೇ ಜೀವನ ಹೇಳಿ? ಇಷ್ಟೇನಾ ನಮ್ಮ ಜೀವನ? ಇದಕ್ಕೆ ಮೇಡಮ್ ನಾವು ಹುಟ್ಟಿರೋದು ಹೇಳಿ? ಬರ್ತೀನಿ ಅಂದ್ರೆ ನಮ್ ಜನ ಮುಂದೆ ನಮ್ಮನ್ನ ತರಕ್ಕೆ ಬಿಡಲ್ಲ. ಇಷ್ಟಕ್ಕೆ ನಾವು ಹುಟ್ಟಿರೋದು. ನಾಳೆ ಹುಟ್ಟ ಮಂಗಳಮುಖಿಯರಿಗೆ ಈ ತರ ತೊಂದರೆ ಆಗ್ಬಾರ್ದು ಅಂತಾನೆ ಈ ಮೂವಿಲಿ ತೋರಿಸಿರೋದು ಮೇಡಮ್. ನಾಳೆ ಹುಟ್ಟ ಮಂಗಳಮುಖಿಯರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಅವರು ಒಂದು ಕೆಲಸ ಮಾಡಬೇಕು, ಎಲ್ಲಾದ್ರಲ್ಲೂ ಎತ್ತಿಡಿಬೇಕು. ಈ ಭಿಕ್ಷಾಟನೆ ಅದು ಇದು ಸೆಕ್ಸ್ ವರ್ಕ್ ಎಲ್ಲ ನಿಲ್ಲಬೇಕು. ಎಕ್ಸಾಂಪಲ್ ಹೇಳೋದು ಮೇಡಮ್. ಫಸ್ಟ್ ಫ್ಯಾಮಿಲಿ ಆಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ತೋರಿಸಿದ್ದಾರೆ. ಇವಾಗ ನಮ್ಗೆಲ್ಲ ಭಿಕ್ಷಾಟನೆ ಬಿಟ್ರೆ ಬೇರೆ ಏನು ವಿಧಿಲ್ಲ ಮ್ಯಾಮ್. ಎಕ್ಸಾಂಪಲ್ ಹೋಗೊಂದು ಕೆಲಸ ಕೇಳಿದ್ರೆ ನಮ್ಗೆ ಕೆಲಸ ಕೊಡ್ತಾರ? ಎಲ್ಲಾದ್ರೂ ವಾಂಟೆಡ್ ಟ್ರಾನ್ಸ್ಜೆಂಡರ್ ಅಂತ ಬೋರ್ಡ್ ಹಾಕಿದಾರ? ಎಲ್ಲೂ ಸಹ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಸಮಸ್ಯೆ ಹಂಗಿದೆ, ನಮ್ಮ ಮನೆ ಸಮಸ್ಯೆ ಹಂಗಿದೆ. ಯಾರು ಕೊಡ್ತಾರೆ ದುಡ್ಡು? ಹೋಗಿ 10 ರೂಪಾಯಿ 10 ರೂಪಾಯಿ ಭಿಕ್ಷೆ ಬೇಡಿದ್ರೇನೆ ನಮ್ಮ ಜೀವನ ಅಲ್ವಾ? ನಾವೆಲ್ಲ ಕಷ್ಟಪಟ್ಟು ಮೂವಿ ಮಾಡಿದೀವಿ ತಾನೆ, ಸಹಾಯ ಮಾಡ್ಬೋದು ತಾನೆ. ಡಿಸ್ಟ್ರಿಬ್ಯೂಟರ್ಸು ಥಿಯೇಟರ್ಸ್ ಅಲ್ಲಿ ಇರೋರೆಲ್ಲ ನಮ್ಗೆ ಹೆಲ್ಪ್ ಮಾಡ್ಬೋದು ತಾನೆ. ದುಡ್ಡಿಗೆ ಮಾತ್ರನೇ ಬೆಲೆನಾ ಹೇಳಿ? ದುಡ್ಡಿಗೆ ಮಾತ್ರನೇ ನೀವು ಬೆಲೆ ಕೊಡೋ ಹಾಗಿದ್ರೆ ಇನ್ನೂ ಹೆಚ್ಚೆಚ್ಚು ಮಂಗಳಮುಖಿರು ಬೆಳೀತಾರೆ. ಇನ್ನು ನಮ್ಮ ಹಾವಳಿಗಳು ನಿಮಗೆ ಗೊತ್ತಲ್ಲ ಮೇಡಮ್. ಅಲ್ಲ, ದುಡ್ಡಿರೋರ್ ಮಕ್ಳೇನೆ ದುಡ್ಡು ಮಾಡ್ಬೇಕು, ಬಡವ್ರ ಮಕ್ಳು ಬೆಳಿಬಾರ್ದು. ಯಾಕೆ? ಬಡವ್ರ ಮಕ್ಳು ಬೆಳೆದ್ರೆ ಬೆಲೆ ಇಲ್ಲ. ಈಗ ನೀವು ನೋಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲಿ. ಬನ್ನಿ ಅಮ್ಮ, ಬನ್ನಿ, ನೀವೆಲ್ಲ ದೊಡ್ಡವ್ರು ಹಿರಿಯರು, ಬನ್ನಿ ಮಾತಾಡಿ. ನೋಡಿ ಇಲ್ಲಿ ವಿಧಾನ ಪರಿಷತ್ ಸರ್, ಬನ್ನಿ ಅಮ್ಮ, ಬನ್ನಿ, ನೀವೆಲ್ಲ ನಿಮ್ಮ ಹೇಳಿ. ನಾವು ಇವಾಗ ಸಮಾಜಕ್ಕೆ ಅರ್ಥ ಆಗ್ಲಿ. ಹೇಗೆ ಅನ್ನಿಸ್ತು ಸಿನಿಮಾ? ಬನ್ನಿ ಅಣ್ಣ. ಇವತ್ತು ಶಿವಲೀಲೆ ಅನ್ನೋದು ಮಂಗಳಮುಖಿಯವರ ಜೀವನದ ನೈಜತೆಯನ್ನು ಈ ಚಿತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಅನೇಕರಿಗೆ ಅವರ ಬದುಕಿನ ಬಗ್ಗೆ ಏನು ಕಲ್ಪನೆ ಇದೆಯಾ ಗೊತ್ತಿಲ್ಲ. ತಪ್ಪು ಕಲ್ಪನೆಯೂ ಕೂಡ ಇರ್ಬೋದು, ಸರಿ ಕಲ್ಪನೆಯೂ ಕೂಡ ಇರ್ಬೋದು. ದಯಮಾಡಿ ನಾನು ವಿನಂತಿ ಮಾಡೋದು, ಈ ಸಿನಿಮಾವನ್ನು ಎಲ್ಲರೂ ಕೂಡ ನೋಡಬೇಕು ಅಂತ. ಸಿನಿಮಾ ಅಂದರೆ ಬರೀ ಮನೋರಂಜನೆ ಮಾತ್ರ ಅಲ್ಲ. ಸಿನಿಮಾ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಯನ್ನು ತಿಳಿಸಿಕೊಡುವಂಥ ಒಂದು ವ್ಯವಸ್ಥೆ ಆಗಿರಬೇಕು. ಆ ವ್ಯವಸ್ಥೆ ಇಲ್ಲಿದೆ. ನಮ್ಮಿಂದ ಅವರು ಒಂದು ಪ್ರಶ್ನೆ ಕೇಳ್ತಾನೆ, ಹೀರೋ ಹೇಳ್ತಾನೆ, ಆರಂಭ ಆಗಿದೆ, ಅಂತ್ಯ ನಾನು ಮಾಡ್ತೇನೆ ಅಂತ. ಅಂತ್ಯ ಈ ಸಮಾಜ ಮಾಡಬೇಕು, ಸಮಾಜದಲ್ಲಿರುವಂಥ ಜನರು ಮಾಡಬೇಕು. ಅವರ ಪರವಾಗಿ ಕಾನೂನು ಇದೆ, ಅವರ ಪರವಾಗಿ ಸಂವಿಧಾನದಲ್ಲಿ ಅವಕಾಶ ಇದೆ, ಎಲ್ಲ ಇದ್ದರೂ ಕೂಡ ಅವರು ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಬಹಳ ತೊಂದರೆ ಆಗ್ತಾ ಉಂಟು. ಆದ್ದರಿಂದ ಇವತ್ತು ಸಮಾಜದಲ್ಲಿ ನಾವು ಹೇಳೋದಾದರೆ ಎಲ್ಲರೂ ಕೂಡ ಪರಮಾತ್ಮ ಸೃಷ್ಟಿ ಮಾಡುವಾಗ ಎಲ್ಲ ಕೂಡ ಜೀವರಾಶಿಗಳಿಗೆ, ಪ್ರಾಣಿ ಪಕ್ಷಿ ಮತ್ತು ಮನುಷ್ಯ ಎಲ್ಲರನ್ನು ಉಸಿರಾಡ್ತಾರೆ, ಸಂತಾನೋತ್ಪತ್ತಿ ಎಲ್ಲ ಪ್ರಾಣಿನೂ ಮಾಡ್ತಾರೆ, ಪಕ್ಷಿನೂ ಮಾಡ್ತಾರೆ, ಮನುಷ್ಯ. ಆದರೆ ಚಿಂತನೆ ಮಾಡುವ ಶಕ್ತಿ ಕೊಟ್ಟದ್ದು ಮನುಷ್ಯನಿಗೆ ಮಾತ್ರ. ಮಂಜಮ್ಮನವರು ಒಂದು ಚಿತ್ರದಲ್ಲಿ ಹೇಳಿದರು ಒಂದು ವಾಕ್ಯವನ್ನು, ದೇವರು ನಮಗೆ ಅನ್ಯಾಯ ಮಾಡಿದರು ಅಂತ. ದೇವರು ಅವರಿಗೆ ಅನ್ಯಾಯ ಮಾಡಲಿಲ್ಲ, ಅವರ ಅನ್ಯಾಯ ಮಾಡಿದರೆ ಈ ಸಮಾಜ ಮಾಡಿದೆ ಅವರಿಗೆ ಅನ್ಯಾಯ. ಈ ಸಮಾಜ ಮಾಡಿದ ಅನ್ಯಾಯ.